ದಿಲ್ಲಿ ಅಂಗಳ ಮುಟ್ಟಿದ ಹನಿ ಟ್ರ್ಯಾಪ್ ಪ್ರಕರಣ. ಸತೀಶ್ ಬಳಿಕ ಸಿಎಂ ಡಿಸಿಎಂ ವಿವರಣೆ ಸಾಧ್ಯತೆ. ತನಿಖೆ ಯಾವಾಗ, ಯಾರಿಂದ ಅನ್ನೋದೇ ಸಸ್ಪೆನ್ಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಹನಿ ತನಿಖೆ ಯಾವಾಗ? ಹನಿ ಟ್ರ್ಯಾಪ್ ಪ್ರಕರಣ ಯಾವ ಸ್ವರೂಪದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ದೊಡ್ಡ ಇತಿಹಾಸ ಇದೆ. ಕನಿಷ್ಠ 5-6 ವರ್ಷಗಳಿಂದ ಈ ಹನಿ ಟ್ರ್ಯಾಪ್ ಪ್ರಕರಣ ಆಗಾಗ್ಗೆ ಸದ್ದು ಮಾಡ್ತಾನೆ ಇದೆ. ಆದರೆ ಶಾಸನಸಭೆಯ ಒಳಗಡೆನೆ ಹನಿ ಟ್ರ್ಯಾಪ್ ಪ್ರಕರಣ ಇದೇ ಮೊದಲ ಬಾರಿಗೆ ಚರ್ಚೆಯಾಗಿತ್ತು. ನ್ಯೂಸ್ 18 ಮುಂಚಿತವಾಗಿಯೇ ಹನಿ ಟ್ರ್ಯಾಪ್ನ ಯತ್ನವನ್ನ ಬಿಚ್ಚಿಟ್ಟಿತ್ತು. ಸಚಿವರೊಬ್ಬರನ್ನ ಟ್ರ್ಯಾಪ್ ಮಾಡಲಾಗ್ತಿದೆ ಅಂತ ಹೇಳಿತ್ತು. ಅದಾದ ನಂತರ ಸದನದಲ್ಲೂ ಕೂಡ ಚರ್ಚೆಗೆ ಬಂತು. ಸದನದಲ್ಲಿ ಚರ್ಚೆಗೆ ಬಂದ ನಂತರ ರಾಜಣ್ಣ ಅವರು 4 ದಿವಸಗಳ ಬಳಿಕ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿರುವಂತಹ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅನ್ನುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ ನಾಯಕರುಗಳಿಗೆ ಇರುವಂತಹ ಸವಾಲು. ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣ ಮುಜುಗರವನ್ನು ತಂದಿದೆ. ರಾಜಣ್ಣ ಮನವಿಯ ನಂತರ ಯಾವ ರೀತಿಯಾದಂಥ ತನಿಖೆ ಅನ್ನುವಂಥದ್ರ ಬಗ್ಗೆ ಜಂಜಾಟ ಶುರುವಾಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಇದೇ ಚರ್ಚೆಯಾಗಿದೆ, ಇದೇ ತಲೆಬಿಸಿ ಇದೆ. ಬಿಜೆಪಿಯವರು ಒಬ್ಬರಾದ ಮೇಲೆ ಒಬ್ರು ಇಂಜಂಕ್ಷನ್ ಆರ್ಡರ್ಗಳನ್ನು ತೆಗೆದುಕೊಂಡು ಬಂದಾಗ, ನೋಡಿ ಅವ್ರದ್ದು CD ಇದೆ, ನೋಡಿ ಅವ್ರದ್ದು ಪೆನ್ ಡ್ರೈವ್ ಇದೆ, ನೋಡಿ ಅವ್ರದ್ದು ಹನಿ ಟ್ರ್ಯಾಪ್ ಇದೆ, ಈ ರೀತಿಯಾದಂತಹ ಆರೋಪಗಳನ್ನು ಕಾಂಗ್ರೆಸ್ನವರು ಆರಾಮಾಗಿ ಕುಳಿತುಕೊಂಡು ಹೇಳ್ತಾ ಇದ್ರು. ಆದರೆ ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲೇನೇ ನಡೀತಾ ಇದೆ, ಸ್ವಪಕ್ಷೀಯರಿಂದಲೇ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ. ಹೀಗಾಗಿ ಸ್ವಪಕ್ಷೀಯರಿಂದಲೇ ಆಗಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನು ಅಷ್ಟು ಸುಲಭವಾಗಿ ಮುಚ್ಚಿಡೋದಕ್ಕೆ ಸಾಧ್ಯ ಆಗತ್ತಾ? ಇದನ್ನು ಹೇಗೆ ತನಿಖೆ ನಡೆಸಬೇಕು ಅನ್ನುವಂತಹ ತಲೆಬಿಸಿ ಪಕ್ಷದ ಮಟ್ಟದಲ್ಲೂ ಇದೆ, ಹೈಕಮಾಂಡ್ ಮಟ್ಟದಲ್ಲೂ ಇದೆ, ರಾಜ್ಯದಲ್ಲೂ ಇದೆ, ಹೈಕಮಾಂಡ್ನಲ್ಲೂ ಕೂಡ ಇದೆ. ಹಾಗಾದರೆ ಏನೇನು ನಡೀತಿದೆ, ಹೇಗೆ ನಡೀತಿದೆ ಹನಿ ತನಿಖೆ, ಏನಾಗ್ತಿದೆ? ಇಷ್ಟು ದೊಡ್ಡ ಪ್ರಕರಣ ಅಂತ ಹೇಳ್ಕೊಂಡ್ರು. ಇದರಲ್ಲಿ ಹನಿ ಟ್ರ್ಯಾಪ್ ಮಾಡಿದಂಥವರ ಮುಖವಾಡ ಕಳಚಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದರು. ಇಂಥದ್ದು ನಿಲ್ಲಬೇಕು ಇನ್ನು ಮುಂದೆ ಕರ್ನಾಟಕದಲ್ಲಿ ಅಂತ ಹೇಳಿದರು. ಆದರೆ ತನಿಖೆ ವಿಚಾರಕ್ಕೆ ಬಂದಾಗ ಹನಿ ಟ್ರ್ಯಾಪ್ ಬಗ್ಗೆ ಗೃಹ ಸಚಿವರಿಗೆ ಮನವಿಯನ್ನು ಈಗಾಗಲೇ ಸಚಿವ KN ರಾಜಣ್ಣ ಅವರು ನೀಡಿದ್ದಾರೆ, ಕೊಟ್ಟು ಬಂದಿದ್ದಾರೆ, ಒಂದು ಪತ್ರ ಕೊಟ್ಟು ಬಂದಿದ್ದಾರೆ. ರಾಜಣ್ಣ ಮನವಿ ಪತ್ರವನ್ನು DGP ಅವರಿಗೆ ರವಾನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್. ಯಾಕಂದರೆ ಪರಮೇಶ್ವರ್ ಅವರು ಖುದ್ದಾಗಿ ಯಾವುದೇ ತನಿಖೆಯನ್ನು ಮಾಡೋಕ್ಕಾಗೋದಿಲ್ಲ. ಅವರೇನಿದ್ರು ಕೂಡ ಪೊಲೀಸರ ಮೂಲಕವಾಗಿ ತನಿಖೆಯನ್ನು ಮಾಡಿಸ್ಬೇಕು, ಪೊಲೀಸರ ಜವಾಬ್ದಾರಿ. ಹಾಗೆಂದ್ರೆ DGPಗೆ ಮನವಿ ಪತ್ರವನ್ನು ಕಳಿಸಿದ ತಕ್ಷಣವೇ ಏನು ಬಹಳ ದೊಡ್ಡದಾಗಿ ಅದರಲ್ಲಿ ಬೆಳವಣಿಗೆ ಆಗುತ್ತಾ? ಅನುಮಾನಗಳಿದ್ದೇ ಇದ್ದಾವೆ. ಯಾಕಂದರೆ DGP ಯಾವ ರೀತಿಯಾಗಿ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕಾಗಿರುವಂಥದ್ದು ದೂರುದಾರ ಬಂದು ಪ್ರಕರಣವನ್ನೇ ದಾಖಲಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲದೆ ಹೋದರೆ ಹೇಗೆ ಅಂತ ಹೇಳಿ. ಯಾವ ಪೊಲೀಸ್ ಸ್ಟೇಷನ್ನಲ್ಲೂ ಇನ್ನೂ ರಾಜಣ್ಣ ದೂರು ಕೊಟ್ಟಿಲ್ಲ. ರಾಜಣ್ಣ ಅವ್ರಿಗೇನು ಗೊತ್ತಿಲ್ವಾ? ಹಾಗಾದರೆ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ, 90ರ ದಶಕದಿಂದ ರಾಜಕಾರಣದಲ್ಲಿರುವಂಥವ್ರು, ಶಾಸಕರಾದಂಥವ್ರು, ಸಚಿವರಾಗಿರುವಂಥವ್ರು, ಇಷ್ಟೆಲ್ಲ ಇರುವಂತಹ KN ರಾಜಣ್ಣ ಅವರು ಯಾಕೆ ದೂರು ಕೊಟ್ಟಿಲ್ಲ? ಪೊಲೀಸ್ ಸ್ಟೇಷನ್ವರೆಗೆ ಯಾಕೆ ಹೋಗಿಲ್ಲ? ಅವರು ಇದುವರೆಗೂ ಕೂಡ ಪೊಲೀಸ್ ಠಾಣೆಗೆ ಹೋಗಿಲ್ಲ. ದೂರು ದಾಖಲಾಗದ ಹೊರತು ತನಿಖೆ ಸಂಸ್ಥೆ ನಿರ್ಧಾರ ಕೂಡ ಆಗೋದಿಲ್ಲ. ಯಾರಿಂದ ತನಿಖೆ ನಡೆಸಬೇಕು, ಯಾವ ಕಾರಣಕ್ಕಾಗಿ ತನಿಖೆ ನಡೆಸಬೇಕು, ಏನಂತೇಳಿ ತನಿಖೆ ನಡೆಸಬೇಕು, ಇಷ್ಟಕ್ಕೂ ಆರೋಪ ಏನು? ಇದು ಯಾವುದೂ ಇಲ್ಲದೆ ಹೋದರೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ? ಗೃಹ ಸಚಿವರ ಸೂಚನೆಯಂತೆ ಪ್ರಾಥಮಿಕ ತನಿಖೆ ಮಾತ್ರ ಈಗ ನಡೆಯಬಹುದು. ಪ್ರಾಥಮಿಕ ತನಿಖೆ ಅಂದರೆ ನೋ FIR, ನಥಿಂಗ್, ಸುಮ್ಮನೆ ಪ್ರಾಥಮಿಕ ತನಿಖೆ, ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕೊಡುವಂಥದ್ದು. ಮನವಿ ಮೇರೆಗೆ ನ್ಯಾಯಯುತ ತನಿಖೆ ಆಗುತ್ತೆ ಅಂತ ಹೇಳ್ಕೊಂಡು ಗೃಹ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಇವರ ಮನವಿಯ ಮೇರೆಗೆ ನ್ಯಾಯಯುತವಾದಂಥ ತನಿಖೆ ನಡೀತಿದೆ ಹೇಳಿ, ಯಾವ ರೀತಿಯಲ್ಲಿ ನ್ಯಾಯಯುತ ತನಿಖೆ ಆಗುತ್ತೆ? ದೂರು ದಾಖಲಿಸದೆ ಹೋದರೆ, FIR ಆಗದೆ ಹೋದರೆ ಹೇಗೆ ತನಿಖೆ ನಡೆಯುತ್ತೆ? ಮಾಹಿತಿ ಸಂಗ್ರಹವೇ ತನಿಖೆನಾ? ಇದು ಇಲ್ಲಿರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸವಾಲುಗಳು ಕೂಡ ಇದ್ದೇ ಇದ್ದಾವೆ. ವಿಶೇಷವಾಗಿ ಹನಿ ತನಿಖೆಯ ಸವಾಲುಗಳನ್ನು ನಾವು ನೋಡ್ತಾ ಹೋದಾಗ ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅನ್ನುವಂತಹ ಮಾತನ್ನು KN ರಾಜಣ್ಣ ಅವರು ಹೇಳ್ಕೊಂಡಿದ್ದಾರೆ. ನನ್ನನ್ನು ಟ್ರ್ಯಾಪ್ ಮಾಡುವಂತಹ ಯತ್ನ ಆಗಿದೆ ಅಂತೇಳಿ ಇದನ್ನು ಅವರು ಖುದ್ದಾಗಿ ಶಾಸನ ಸಭೆಯಲ್ಲಿ ಹೇಳಿರುವಂಥದ್ದು, ಶಾಸನ ಸಭೆಯ ದಾಖಲೆಗಳಲ್ಲಿ ಇದಿದೆ, ವಿಧಾನಸಭೆಯಲ್ಲಿ ಹೇಳಿರುವಂತಹ ದಾಖಲೆಯಲ್ಲಿ ಇದಿದೆ. CD ಪೆನ್ ಡ್ರೈವ್ನಂತಹ ಸಾಕ್ಷಿಗಳು ಇಲ್ಲ, ಅದನ್ನು ಅವರು ಹೇಳಿದರೆ. ಆದರೆ ನನ್ನ ಬಳಿ ಒಂದಿಷ್ಟು ಪುರಾವೆಗಳಿದ್ದಾವೆ ಅಂತ ಹೇಳಿದರು. ಅದೇನು ಪುರಾವೆಗಳು ಗೊತ್ತಿಲ್ಲ, ಕೇವಲ ಮಾಹಿತಿಯ ಪುರಾವೆ ಅಷ್ಟೇನಾ? ಅದು ಕೇವಲ ಮಾಹಿತಿ ಆಗುತ್ತೆ, ಅದು ಪುರಾವೆ ಆಗೋದಿಲ್ಲ. ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿಯಲ್ಲಿದೆ. ಸಚಿವರ ಮನೆಯಲ್ಲಿ CCTVಗಳೇ ಇಲ್ಲ, ಯಾಕೆಂದರೆ ಅವರ ಮನೆಗೆ ಬಂದು ಹೋಗಿದ್ದಾರೆ, ಆದರೆ CCTV ಫುಟೇಜ್ ಇಲ್ಲ. ಆದರೆ ಸಚಿವರ ಮನೆಗಳಿಗೆ ಬಂದು ಹೋಗುವಂಥವರನ್ನು ಫೈಂಡ್ ಔಟ್ ಮಾಡುವಂಥದ್ದು ತೀರಾ ಕಷ್ಟನ?
ಈಗ ಅವ್ರು ಹೇಳಿರ್ತಕ್ಕಂತಹ ಡ್ರೆಸ್ ಧರಿಸಿರುವಂಥವ್ರು ಅವರು ಕಾರಲ್ಲಿ ಬಂದರೋ ಅಥವಾ ಟೂ ವೀಲರಲ್ಲಿ ಬಂದರೋ ಯಾವುದರಲ್ಲಿ ಬಂದರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲದಷ್ಟು ನಮ್ಮಲ್ಲಿ ಟೆಕ್ನಾಲಜಿ ಹಿಂದುಳಿದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಕೇವಲ ಮನೆಯಲ್ಲಿ CCTV ಇದ್ದ ಕ್ಷಣನೇ ಗೊತ್ತಾಗಬೇಕು ಅಂತ ಹೇಳಿಲ್ಲ, ಆದರೆ ಹುಡುಕುವ ಮನಸ್ಸು ಬೇಕಲ್ವಾ, ಇದಿಲ್ಲಿರುವಂತಹ ಸಮಸ್ಯೆ. 2 ಬಾರಿ ಬಂದು ಹೋಗಿದ್ರು ಅನ್ನೋದಷ್ಟೇ ಈಗ ಸದ್ಯಕ್ಕಿರುವಂತಹ ಸಾಕ್ಷಿ. ಇವರು ಮುಂದಿಡ್ತಿರುವಂತಹ ಸಾಕ್ಷಿ 2 ಬಾರಿ ಬಂದು ಹೋಗಿದ್ರು ಅಂತೇಳಿ. ಆ 2 ಬಾರಿ ಬಂದು ಹೋದಂಥವ್ರು ಇಂಥದ್ದೇ ಡ್ರೆಸ್ ಹಾಕೊಂಡು ಬಂದಿದ್ರು ಸಚಿವ ರಾಜಣ್ಣ ಅವ್ರಿಗೆ ಹೇಳಿದ್ದಾರೆ. ಹಾಗಾದರೆ ಅದನ್ನು ಹುಡುಕುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ವಾ? ಏನು ಸಚಿವರ ಮನೆಯಲ್ಲಿ ಸಚಿವರೊಬ್ಬರೇ ಇರೋದಿಲ್ಲ, ಬಂದು ಹೋದಂಥವ್ರನ್ನ ನೋಡಿದಂಥವ್ರು ಸಚಿವರ ಆಪ್ತರಲ್ಲಿ ಇದ್ದೇ ಇರ್ತಾರೆ ಒಂದಷ್ಟು ಮಂದಿ. ಹಾಗಾದರೆ ಯಾರವರು? ಅಪರಿಚಿತರ ವಿರುದ್ಧ ದೂರು ತನಿಖೆಗೆ ದೊಡ್ಡ ಸವಾಲು ಅನ್ನುವಂಥದ್ದು ಸದ್ಯಕ್ಕೆ ಇವರು ಬಿಂಬಿಸ್ಕೊಳ್ತಾ ಇರುವಂತಹ ಪ್ರಯತ್ನ, ಸರ್ಕಾರದವರು ಬಿಂಬಿಸ್ಕೊಳ್ತಾ ಇರುವಂಥದ್ದು. ಅಪರಿಚಿತರು ಬಂದು ಹೋದ್ರು, ಹೀಗಾಗಿ ನಮ್ಮ ಬಳಿ ಸಾಕ್ಷಿಗಳಿಲ್ಲ, ಹೇಗೆ ಅವ್ರನ್ನ ಹುಡುಕೋದು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಇದೆಲ್ಲವೂ ಕೂಡ ಬಹಳ ಸಣ್ಣ ರೀತಿಯಾದಂಥ ಪೇಲವವಾಗಿರ್ತಕ್ಕಂಥ ಅಥವಾ ಹುರುಳಿಲ್ಲದಂತಹ ವಾದದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ನಮ್ಮ ಬಳಿಯಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳುವಂಥದ್ದು. ನಿಜಕ್ಕೂ ಇಂಟೆನ್ಷನ್ ತನಿಖೆ ಆಗಬೇಕು ಅಂತೇಳಿ ಇರ್ತಿದ್ರೆ ಅವರಲ್ಲಿ ಸಾಕ್ಷಿಗಳು ಇರ್ತಿದ್ವು. ಇನ್ನು ಇಲ್ಲಿ ತನಿಖೆ ಶುರುವಾಗುತ್ತಾ ಅನ್ನುವಂತಹ ವಿಚಾರವೂ ಕೂಡ ಇದ್ದೇ ಇದೆ. ರಾಜಣ್ಣ ಮನವಿ ಮೇಲೆ ಪ್ರಾಥಮಿಕವಾದಂಥ ಒಂದು ತನಿಖೆಯನ್ನು ನಡೆಸಬಹುದು ಅಂತೇಳಿ ತನಿಖೆಯನ್ನು ಮಾಡಬಹುದು. ಯಾಕಂದರೆ ಮಾಹಿತಿ ಸಂಗ್ರಹಿಸುವುದು ಬಹಳ ದೊಡ್ಡ ಕಷ್ಟ ಏನಲ್ಲ. ಆ ವ್ಯಕ್ತಿಗಳು ಯಾರು ಅನ್ನೋದನ್ನು ಹುಡುಕದೇ ಇರುವಂತಹ, ಯಾಕಂದರೆ ಒಂದು ಕಡೆಯಲ್ಲಿ ರಾಜಣ್ಣ ಅವರ ಪುತ್ರ ಹೇಳಿದ್ದಾರೆ ವಿಡಿಯೋ ಕಾಲ್ ಮಾಡ್ತಾರೆ, ಫೋನ್ ಕಾಲ್ ಮಾಡ್ತಾರೆ. ಅಂದರೆ ಆ ವಿಡಿಯೋ ಕಾಲ್ ಫೋನ್ ಕಾಲ್ ಮಾಡಿದಾಗ ನಂಬರ್ ಇದ್ದೇ ಇರುತ್ತೆ ಅಲ್ವಾ, ಅದರ ಮೂಲಕವಾಗಿ ಹುಡುಕೋದಕ್ಕೆ ಸಾಧ್ಯ ಇದೆಯಲ್ವಾ? ಅದಕ್ಕೇನು CCTV ಫುಟೇಜೇ ಬೇಕು ಅಂದಿರೋದಿಲ್ಲ. ಪ್ರಾಥಮಿಕ ತನಿಖೆಗೆ FIR ಬೇಕಿಲ್ಲ. ಅಂದರೆ ಪ್ರಾಥಮಿಕ ತನಿಖೆಯನ್ನು ನಡೆಸುವಾಗ FIR ಅನ್ನು ದಾಖಲಿಸ್ಕೊಳ್ಬೇಕಂದ್ರೆ ಮುಂದೆ ನೋಡಿಕೊಂಡು FIR ಅನ್ನು ದಾಖಲಿಸ್ಕೊಳ್ಬೋದು. ಪ್ರಾಥಮಿಕ ತನಿಖೆಗೆ FIR ಬೇಕಿಲ್ಲದೆ ಇರೋದ್ರಿಂದಾಗಿ ಅದನ್ನು ಇಂಥದ್ದೊಂದು ಮಾಹಿತಿ ಇದೆ ಅನ್ನೋದರ ಆಧಾರದ ಮೇಲೆ ಪರಿಶೀಲನೆಯನ್ನು ಮಾಡ್ಬೋದು. ಮೊದಲು ದೂರಿನ ಅಂಶಗಳ ಪರಿಶೀಲನೆ ನಡೆಯುತ್ತೆ. ಅದರಲ್ಲಿರುವಂತಹ ಅಂಶಗಳು ಯಾವ ದಿನಾಂಕ ಬಹುಶಃ ರಾಜಣ್ಣವರಿಗೆ ಗೊತ್ತಿರಲೂಬಹುದು, ಗೊತ್ತಿಲ್ಲದೆಯೂ ಕೂಡ ಇರಬಹುದು. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದಿನದಂದು ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿರಲೇಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡಬೇಕು. ಯಾಕಂದರೆ ಅವರು ರಾಜಕಾರಣಿ, ಸಾಮಾನ್ಯ ದಾರಿ ಹೋಕ ಅಲ್ಲ. ಅವರು ಒಬ್ಬ ರಾಜಕಾರಣಿ, ಒಬ್ಬ ಸಚಿವ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂತಹ ಒಬ್ಬ ಸಚಿವ, ಒಬ್ಬ ಶಾಸಕ. ಎಲ್ಲ ರೀತಿಯ ಮಾಹಿತಿಯನ್ನು ಈಗ ಕಲೆ ಹಾಕಲಾಗತ್ತೆ. ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ಮಾಡುವಾಗ ಪ್ರೈಮರಿ ಎನ್ಕ್ವೈರಿಯನ್ನು ಮಾಡ್ಕೊಳ್ತಾರೆ, ಅದರಲ್ಲಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ದೂರಿಗೆ ಪೂರಕವಾಗಿ ಸಾಕ್ಷ್ಯ ದೊರೆತರೆ ನಂತರ FIR ಅನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಇದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಅಂತ ಹೇಳ್ಕೊಂಡು ಗೊತ್ತಾದಾಗ FIR ಅನ್ನು ದಾಖಲಿಸ್ಕೊಳ್ಬಹುದು. FIR ಆಗದ ಹೊರತು ಯಾರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಹೋಗೋದಿಲ್ಲ. ಒಂದಿಷ್ಟು ಜನರನ್ನು ವಿಚಾರಣೆ ನಡೆಸ್ಬೋದು, ಕರೆಸ್ಬೋದು, ಮಾತನಾಡಿಸ್ಬೋದು, ಏನು ವಿಚಾರ ಅಂತ ಕೇಳ್ಕೊಬೋದು. ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ? ಹನಿ ಟ್ರ್ಯಾಪ್ನ ಗ್ಯಾಂಗ್ ಹಾಗಾದರೆ ಎಲ್ಲಿ ಆಕ್ಟಿವ್ ಆಗಿದೆ? ಈಗ ಇವರೆಲ್ಲರೂ ಕೂಡ ಶಾಸನಸಭೆಯಲ್ಲಿ ವ್ಯಕ್ತಪಡಿಸಿರುವಂಥ ಆತಂಕ ಏನು? ಸಾರ್ವಜನಿಕ ಜೀವನದಲ್ಲಿ ನಮ್ಮಂಥವ್ರು ಇರಬೇಕೋ ಬೇಡವೋ, ಈ ಲೆವೆಲ್ವರೆಗೂ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಿದ್ದಾಗ ತನಿಖಾ ಸಂಸ್ಥೆ ರಚನೆಯೂ ಕೂಡ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ತನಿಖೆ ಹೇಗೆ ನಡಿಬೇಕು, ಯಾವುದರ ತನಿಖೆ ನಡೆಸಬೇಕು ಸ್ಪಷ್ಟತೆ ಇಲ್ಲ. ಪ್ರಾಥಮಿಕ ತನಿಖೆಯನ್ನು ನಡೆಸಬಹುದು, ಮಾಹಿತಿಯನ್ನು ಕಲೆ ಹಾಕಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರೆ ತೋರಿಸ್ತೀನಿ. ನನಗೆ ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ. ಮನವಿ ಅಷ್ಟೇ ಕೊಟ್ಟಿದ್ದಾರೆ. ನನಗೆ ದೂರು ಕೊಡೋಕ್ಕೆ ಬರೋದಿಲ್ಲ. ಐ ಆಮ್ ನಾಟ್ ಎ ಪೊಲೀಸ್ ಸ್ಟೇಷನ್. ದೂರು ಕೊಡಬೇಕಂದ್ರೆ ನನಗೆ ಕೊಡೋಕ್ಕೆ ಬರೋದಿಲ್ಲ. ಅವರು ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಹೀಗೆ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಮನವಿ ಮಾತ್ರ ಬಂದಿದೆ, ನನಗೆ ದೂರು ಕೊಡೋದಕ್ಕೆ ಆಗೋದಿಲ್ಲ, ಅವರು ಮನವಿಯನ್ನು ಕೊಡಬಹುದು, ಅಂಥದ್ದೊಂದು ಪತ್ರ ಬಂದಿದೆ ಅನ್ನೋದನ್ನು ಹೇಳಿದರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇದರ ನಡುವೆ MLC ರಾಜೇಂದ್ರ ಅವರನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ, ತೋರಿಸ್ತೀನಿ. ಯಾವ ಇದು ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್, ತಮ್ಮ ತಂದೆಯವರಿಗೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ತಾವು ಯಾವ ರೀತಿ ತನಿಖೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಅಲ್ಲ, ತನಿಖೆ ಅಂತ ಹೇಳಿದ್ರೆ ಇದು ಆದಷ್ಟು ಬೇಗ ಇದು ಆಚೆ ಬರಬೇಕು, ಯಾರಿಂದ ಇದ್ದಾರೆ ಅಂತ. ಸೊ ಅದರಿಂದ ಗೃಹ ಸಚಿವರು ಮತ್ತು ಅವರು ಹಿರಿಯ ಅಧಿಕಾರಿಗಳನ್ನ ಅವರು ಚರ್ಚೆ ಮಾಡಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಇದು ಯಾವುದು ಸೂಕ್ತ, ಯಾಕೆ SIT ಮಾಡ್ತಾರೋ ಅಥವಾ ಹಿರಿಯ IPS ಅಧಿಕಾರಿನ ಇದು ಮಾಡ್ತಾರೋ ಅಥವಾ ಕಮಿಟಿ ಮಾಡ್ತಾರೋ, ಇಲ್ಲ ನ್ಯಾಯಾಧೀಶರನ್ನ ಯಾರೋ ಒಂದು ಕಮಿಟಿ ಮಾಡ್ತಾರೋ, ಯಾವುದೇ ಮಾಡಿದ್ರು ಆದಷ್ಟು ಬೇಗ ಮಾಡಬೇಕು. ಮಾಡಿ ಇದು
ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಕೇಳುವಂಥದ್ದು. ಈಗ ತಮ್ಮ ತಂದೆಯವ್ರಿಗೆ ಅಟೆಂಪ್ಟ್ ಮಾಡಲು ಬಂದಂತ ಅಂದ್ರೆ ಹನಿ ಟ್ರ್ಯಾಪ್ ಮಾಡಲು ಯತ್ನಕ್ಕೆ ಬಂದಂತ ಆ ಜೀನ್ಸ್ ಪ್ಯಾಂಟ್ ಧರಿಸಿದಂಥ ಲೇಡಿನೇ ತಮಗೂ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದಿದ್ರ ಸರ್ ಅಥವಾ ಬೇರೆ ಟೀಮ್? ಅಲ್ಲ, ನನಗೆಲ್ಲೂ ನನ್ನ ಹತ್ರ ಬಂದಿದ್ರು ಅಂತ ನಾನು ಹೇಳೇ ಇಲ್ವಲ್ಲ. ನನಗೆ ಫೋನ್ ಕಾಲ್ ಬರ್ತಿದೆ ಅಂತ ನಾನು ಹೇಳಿದ್ದೀನಿ ಬಿಟ್ಟರೆ ನಾನು ಯಾವತ್ತೂ ನನ್ನ ಹತ್ರಕ್ಕೆ ಬಂದಿದ್ರು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿರು ಅಂತ ನಾನು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ನಾನು ಹೇಳಿರೋ ಅಂಥದ್ದು ನನಗೆ ಫೋನ್ ಕಾಲ್ ಬಂದಿದೆ ಅಂತ ಮಾತು ಹೇಳಿದ್ದೀನಿ. ಅವರು ಯಾರೋ ಬ್ಲೂ ಜೀನ್ಸ್ ಬಂದಿದ್ರು ಅಂತ ನೆನ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಸೊ ಅದು ಸತ್ಯ ಏನಿದೆ ಅನ್ನೋದನ್ನು ತನಿಖೆ ಆಗಲಿ ಅಂತ ಅಷ್ಟೇ. ಶಾಸಕ ಉದಯಗೌಡರು ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಸರ್ ಮೊನ್ನೆ, ಅಂದರೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಇದೆ ತಮ್ಮ ತಂದೆಯವರು ಹೇಳಿಕೆ ಕುರಿತಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿದ್ದಾರೆ? ಅದೇ ಈ ರೀತಿಯಾಗಿ ಒಂದು ರೀತಿ ಹಿಟ್ ಅಂಡ್ ರನ್ ಆಗೋದು ಬೇಡ, ತೇವಲಿಗೆ ಮಾತಾಡೋದು ಬೇಡ ಅನ್ನುವಂಥ ಒಂದು ಅರ್ಥದಲ್ಲಿ. ಉದಯ್ ಮದ್ದೂರು ಶಾಸಕರು ಈಗ ತೆವಲ್ಗೆ ಯಾರು ಮಾತಾಡ್ತಾರೋ, ತೆವಲ್ ತೀರಿಸ್ಕೊಳಕ್ಕೆ ಯಾರು ಶ್ರೀಲಂಕಾಗೆ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡ್ತಾರೋ ಅದು ಅವ್ರನ್ನ ಕೇಳಬೇಕು. ರಾಜಣ್ಣವ್ರಿಗೆ ಏನು ತೆವಲ್ ತೀರಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ. ರಾಜಣ್ಣವ್ರಿಗಿರೋಂಥ ರಾಜಕೀಯದ ಎಕ್ಸ್ಪೀರಿಯನ್ಸೇ ಆತನಿಗಿನ್ನ ವಯಸ್ಸಾಗಿಲ್ಲ ಅಂತ ಅನ್ಕೊಂತೀನಿ ನಾನು. ತೆವಲ್ಗಳು ತೀರಿಸ್ಕೊಳೋದಕ್ಕೆ ದೇಶಾಂತರ ಹೋಗೋದು ಯಾವಾಗ? ಇದೇ ಹಿಂದೆ 3 ವರ್ಷದಿಂದ ಯಾಕಪ್ಪ ಇಲ್ಲಿ ದೇಶ ಬಿಟ್ಟು ಓಡೋಗಿದ್ದು? ಸೊ ಒಂದು ಮಾತಾಡ್ಬೇಕಾದ್ರೆ ಒಬ್ರು ಹಿರಿಯ ಶಾಸಕರು ಸಚಿವರ ಮೇಲೆ ಮಾತಾಡ್ಬೇಕಾದ್ರೆ ಯಾರೇ ಆಗಲಿ ನನ್ನೂ ಸೇರಿಸೇನೆ ಒಂದು ಪದ ಯೂಸ್ ಮಾಡ್ಬೇಕಾದ್ರೆ ಅದು ಲಿಮಿಟ್ ಆಗಿರಬೇಕು. ಸೊ ಅದರಿಂದ ತೆವಲ್ ತೀರಿಸ್ಕೊಳ್ಳಿ ಬಿಡಿ. ಕೊನೆಯದಾಗಿ ಸರ್, ಯಾವಾಗ ದೂರು ಕೊಡ್ತೀರಾ ಸರ್? ಏನೆಲ್ಲ ಅಂಶಗಳು ಇರ್ತವೆ ಸರ್? ನಾನು ನಾಳೆ 3-3:30 ಅಷ್ಟರಲ್ಲಿ ಟೈಮ್ ಕೇಳ್ತಾ ಇದ್ದೀನಿ DG ಅವ್ರನ್ನ. ಸೊ ನಾನು ನಾಳೆ ಕ್ಯಾಬಿನೆಟ್ ಆಗುತ್ತೆ, ಬೆಳಿಗ್ಗೆ ಕ್ಯಾಬಿನೆಟ್ ಇದೆ, ಅದಾದಮೇಲೆ ನಾನು ಕೊಡ್ತೀನಿ. ಸೊ ಕೊಟ್ಟ ಮೇಲೆ ನಾನು ಆ ದೂರಲ್ಲಿ ಏನೇನಿದೆ ಅದನ್ನು ನಾನು ಮಾಹಿತಿ ನಾಳೆ ಅಲ್ಲೇ ಹೇಳ್ತೀನಿ. ಈ ಒಂದು ನ್ಯಾಯ ಸಿಗೋ ವಿಶ್ವಾಸ ಇದೆಯಾ ಸರ್ ಸರ್ಕಾರದಿಂದ? ನ್ಯಾಯ ನಮಗೆ ಸಿಗಲ್ಲ ಅನ್ನೋದಲ್ಲ, ಮುಂದೆ ಆಗಬಾರ್ದು ಅಂತ ನಾವು ಹೇಳೋವಂಥದ್ದು. ಈಗ ನಮ್ಮ ಮೇಲೆ ಪ್ರಯತ್ನ ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ನಾಳೆ ಇನ್ನೊಬ್ಬರ ಮೇಲೆ ಮಾಡಲ್ಲ ಅನ್ನೋದೇ ಅದು. ಇವತ್ತು ನಮ್ಮ ಮೇಲೆ ಆಗಿದ್ದು ನಾಳೆ ಇನ್ನೊಬ್ಬನ ಮೇಲೆ ಆಗ್ಬೋದು, ಇಲ್ಲ ನಿಮ್ಗಳ ಮೇಲೆ ಮಾಡ್ಬೋದಪ್ಪ. ಅದು ಆಗಬಾರ್ದು ಅನ್ನೋ ಒಂದು ಇದ್ರ ಮೇಲೆ ನಾವು ಇವತ್ತು ತನಿಖೆ ಮಾಡಿ ಆದಷ್ಟು ಬೇಗ ಇದ್ರ ಉತ್ತರ ಬರಬೇಕು. ತನಿಖೆಯಲ್ಲಿ ಯಾರೆಲ್ಲ ಹಿಂದೆ ಇದ್ರೆ ಅದು ಬರಬೇಕು. ಸೊ ಅದನ್ನ ಮುಂದೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಇವತ್ತು ನೆನ್ನೆ ಸಚಿವರು ಅದನ್ನೇ ಹೇಳಿದ್ದಾರೆ. ಸೊ ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಸಹಕಾರ ಸಚಿವರು ಕೇಂದ್ರ ಗಣನವರ ಪುತ್ರರಾಗಿರ್ತಕ್ಕಂಥ MLC ರಾಜೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಲ್ಲಿ ಕಾಂಗ್ರೆಸ್ನವರ ಬಂಡವಾಳವನ್ನು ಹೀಗೆಲ್ಲ ಬಯಲು ಮಾಡ್ಕೊಳ್ತಾರೆ ಅಂತ ಮದ್ದೂರು ಶಾಸಕರ ಬಗ್ಗೆ ಇವರು ಹೇಳ್ತಿರುವಂತಹ ಮಾತುಗಳು ಒಂದು ಭಾಗ. ಎರಡನೇದು, ಇವರು ಕೂಡ ಹೇಳ್ತಾ ಇರೋದೇನು, ನಾನು DGಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಕಣ. ಅಂದರೆ ಇವ್ರಿಗೆ ಯಾವುದು ಪೊಲೀಸ್ ಸ್ಟೇಷನ್ಗಳಿಲ್ವಾ? ಇವ್ರಿಗೆ ಯಾರಿಗೂ ಕಾನೂನು ಗೊತ್ತಿಲ್ವಾ? DGಗೆ ಅಂದರೆ ದೊಡ್ಡವರಾದ ತಕ್ಷಣವೇ ಹೋಗಿ ಡೈರೆಕ್ಟಾಗಿ DGಗೆ ಒಂದು ಮನವಿ ಪತ್ರ ಕೊಟ್ಟ ತಕ್ಷಣವೇ ಅದರಲ್ಲೇ ದೂರ ಆಗೋಗ್ಬಿಡುತ್ತಾ? ಹೇಗಿದು ಅಂತೇಳಿ ಅಂತಿಮವಾಗಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ದಾಖಲಿಸ್ಕೊಳ್ಬೇಕಾಗಿತ್ತು. ಆ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಠಾಣೆ ಇವ್ರಿಗೆ ಗೊತ್ತಿಲ್ವಾ? ಯಾವ ಮನೆ ಯಾವ ಏರಿಯಾದಲ್ಲಿ ಬರುತ್ತೆ, ಯಾವ ಪೊಲೀಸ್ ಠಾಣೆಯಲ್ಲಿ ಬರುತ್ತೆ ಗೊತ್ತಿಲ್ವಾ? ಅಥವಾ ಅಲ್ಲಿಗೆ ಹೋಗಿ ಇವರು ದೂರು ಕೊಟ್ಟ ತಕ್ಷಣ ಸಣ್ಣವರಾಗಿ ಹೋಗ್ತಾರಾ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಈ ವಿಚಾರವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಹಾಗಾದರೆ ಅಥವಾ ಇನ್ನು ಮುಂದೆ ಇದು ನಡಿಬಾರ್ದು ಅಂತ ಹೇಳ್ತಾರೆ. ಇನ್ನು ಮುಂದೆ ಇಂಥದ್ದು ಯಾವತ್ತೂ ಯಾರಿಗೂ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತಂದರೆ ತೋರಿಕೆಯ ಒತ್ತಡವನ್ನು ಮಾತ್ರ ಮಾಡ್ತಾ ಇರೋದಾ? ಇದು ಇಲ್ಲಿ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇನ್ನು ಇದರ ನಡುವೆನೇ ದೆಹಲಿಗೂ ಕೂಡ ಹೋಗಿದ್ದಾರೆ. ದೆಹಲಿಗೂ ಕೂಡ ಹನಿ ತಲುಪಿದೆ. ಹನಿ ಟ್ರ್ಯಾಪ್ ವಿಚಾರವನ್ನು ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ನವರು ಪರಿಗಣಿಸಿದ್ದಾರೆ. ಈ ವಿಚಾರದಲ್ಲಿ ಏನೇನು ರಾಜ್ಯದಲ್ಲಿ ನಡೀತಿದೆ ಅನ್ನುವಂಥದ್ದು ಹೈಕಮಾಂಡ್ ಕೂಡ ಪ್ರತಿಯೊಂದು ವರದಿಯನ್ನು ಪಡ್ಕೊಳ್ತಾ ಇದೆ. ಯುಗಾದಿ ಬಳಿಕ ದೆಹಲಿಗೆ CM ಸಿದ್ದರಾಮಯ್ಯನವರು ಕೂಡ ತೆರಳುತ್ತಾ ಇದ್ದಾರೆ. ಅವರು ಇಷ್ಟು ದಿವಸಗಳ ಕಾಲ ಕಾಲು ನೋವಿನ ಕಾರಣದಿಂದಾಗಿ ದೆಹಲಿಗೆ ಹೋಗಿರಲಿಲ್ಲ. ಜನವರಿ ತಿಂಗಳಲ್ಲೇ ಹೋಗಬೇಕಾಗಿತ್ತು, ಅವರು ಹೋಗೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಆರೋಪಗಳ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ನವರಿಗೆ ಮಾಹಿತಿಯನ್ನು ಕೊಡಬಹುದು. CM ಹೋಗೋದಕ್ಕೂ ಮುಂಚಿತವಾಗಿಯೇ ದೆಹಲಿಗೆ DK ಶಿವಕುಮಾರ್ ಅವರು ಕೂಡ ತೆರಳಲಿದ್ದಾರೆ. ಅವರು ಕೂಡ ತಮ್ಮ ಕೆಲವೊಂದು ವಿಚಾರಗಳನ್ನು ಹೈಕಮಾಂಡ್ಗೆ ತಿಳಿಸುವಂಥದ್ದು ಇದೆ. ಆ ಕೆಲಸವನ್ನು ಅವರು ಕೂಡ ಮಾಡ್ತಾರೆ. PCC ಅಧ್ಯಕ್ಷ ಸಭೆಗಾಗಿ ದೆಹಲಿಗೆ ಹೋಗ್ತಾರೆ. ಅಲ್ಲೇ ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು ಅಂತೇಳಿ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ವಿವರಣೆ ನೀಡಲಿದ್ದಾರೆ DK ಶಿವಕುಮಾರ್ ಅಂತೇಳಿ. ಅವರು ಹೋಗಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಒಂದಿಷ್ಟು ಬ್ರೀಫ್ ಮಾಡುವಂಥ ಸಾಧ್ಯತೆ ಇದೆ. CM ಕೂಡ ಹೋಗ್ತಾ ಇದ್ದಾರೆ. ಕೇವಲ ಇದೊಂದೇ ವಿಚಾರ ಅಂತ ಹೇಳಿಲ್ಲ, ಬೇರೆ ಬೇರೆ ಅಜೆಂಡಾ ಇದ್ದೇ ಇರುತ್ತೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಇದು ಒಂದು ಕೂಡ ಅಜೆಂಡಾದ ಭಾಗ ಆಗಬಹುದು ಅಂತೇಳಿ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಅವರು ದೆಹಲಿಯಲ್ಲಿ ಇದ್ದು ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾ ಇದ್ದಾರೆ.
ಪಕ್ಷದ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇದರ ನಡುವೆನೇ ಅವರು HD ಕುಮಾರಸ್ವಾಮಿ ಅವರು ಕೂಡ ಭೇಟಿಯಾಗಿದ್ದಾರೆ. ಕೇಂದ್ರ ವರಿಷ್ಠರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಬಗ್ಗೆ ಈಗಾಗಲೇ ಅವರು ದೂರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಏನೇನು ಆಗಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಪಕ್ಷದ ಹೈಕಮಾಂಡ್ಗೆ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ನಡುವೆನೇ ದಳಪತಿಗಳೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿರೋದಕ್ಕೆ ಅವರದೇ ಆದಂತಹ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇಲಾಖೆಯ ಕೆಲಸದ ನೆಪದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ರಾಜಕಾರಣಿಗಳು ಜೊತೆ ಕೂತ್ಕೊಂಡಾಗ ತರಕಾರಿ ರೇಟ್ ಏನಾಯಿತು ಅಥವಾ ಎಲ್ಲಿಂದ ಎಲ್ಲಿಗೆ ಬಸ್ ರೇಟ್ ಎಷ್ಟಾಗಿದೆ ಅಂತೇಳಿ ಮಾತಾಡ್ಕೊಂಡು ಕೂತಿರಲ್ಲ. ಅವ್ರು ಏನೇ ಮಾತನಾಡಿದರೂ ಕೂಡ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಹೇಳೋದಕ್ಕೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಕೈಗಾರಿಕೆ ಬರೋದಂಥದ್ದಿದೆ, ಅದಕ್ಕಾಗಿ ಕೇಂದ್ರ ಕೈಗಾರಿಕಾ ಸಚಿವರನ್ನು ಭೇಟಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸಮಯ ಸಂದರ್ಭ ನಾವು ಗಮನಿಸಬೇಕು. ದೆಹಲಿಯಲ್ಲಿ ನಿನ್ನೆ ರಾತ್ರಿ ಭೇಟಿಯಾಗಿ ಗುಪ್ತ ಮಾತುಕತೆಯನ್ನು ನಡೆಸಿದ್ದಾರೆ ಅಂತೇಳಿ ಇದು ಸಹಜವಾಗಿಯೇ ಕುತೂಹಲ, ಅನುಮಾನ ಎಲ್ಲವನ್ನು ಕೂಡ ಹುಟ್ಟಿಸುತ್ತೆ. ಆದರೆ ನಿಖರವಾಗಿ ಇಂಥದ್ದೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಸದ್ಯಕ್ಕೆ ಅವರವರು ಹೇಳ್ತಾ ಇರುವಂತಹ ಮಾತು ರಾಜ್ಯ ರಾಜಕಾರಣದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆದಿರುವಂತಹ ಸಾಧ್ಯತೆ ಇದ್ದೇ ಇದೆ. ತೀರಾ ಅದನ್ನು ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಅಲ್ಲ, ಆದರೆ ಮಾಹಿತಿಯ ವಿನಿಮಯ ಇದ್ದೇ ಇರುತ್ತೆ ರಾಜಕಾರಣಿಗಳು ಅಂತ ಹೇಳಿದ ಮೇಲೆ. ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆಯೂ ಕೂಡ ಚರ್ಚೆ ನಡೆದಿರುವಂತಹ ಸಾಧ್ಯತೆ ಗೋಚರಿಸ್ತಾ ಇರುವಂಥದ್ದು. ಇದೇ ವಿಚಾರವನ್ನು ಅಲ್ಲಿ ಅವರು ದೆಹಲಿಗೂ ಕೂಡ ತೆಗೆದುಕೊಂಡು ಹೋಗಿರುವ ಕಾರಣಕ್ಕಾಗಿ ಹೀಗಾಗಿ ಕುತೂಹಲ ಮೂಡಿಸಿದೆ ಕುಮಾರಸ್ವಾಮಿ ಮತ್ತು ಜಾರಕಿಹೊಳಿ ಅವರ ನಡುವಿನ ಭೇಟಿ. ಏನೇ ಆಗಲಿ ಅವರು ಭೇಟಿಯಾಗಿದ್ದಾರೆ, ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಸದ್ಯಕ್ಕಂತೂ ಹನಿ ಕಹಾನಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಯಾರು PL ಹಾಕಿದ್ರು ಅವರಿಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ರಾಜಣ್ಣ ಅವರು ಏನು ಸದನದಲ್ಲಿ ಮಾತನಾಡಿದರು ಅದನ್ನು ಇಟ್ಟುಕೊಂಡೇ ಒಂದು PL ಸಲ್ಲಿಕೆಯಾಗಿತ್ತು. ಅರ್ಜಿಯನ್ನು ಆ PL ಅನ್ನು ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಯಾಕಂದರೆ ಆ ವ್ಯಕ್ತಿ PL ಹಾಕಿದಂಥ ವ್ಯಕ್ತಿ ಜಡ್ಜ್ಗಳದ್ದು ಕೂಡ ಸೇರಿಸ್ಬಿಟ್ಟು ಹೇಳಿದ್ದಾರೆ. ಆದರೆ ರಾಜಣ್ಣವರು ಇಲ್ಲೂ ಕೂಡ ಜಡ್ಜ್ಗಳು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಕೂಡ ಮಾಡಿರಲಿಲ್ಲ, ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಅವರು ರಾಜಕೀಯ ನಾನ್ಸೆನ್ಸ್ಗಳನ್ನೆಲ್ಲ ಯಾಕೆ ವಿಚಾರಣೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ನಾವು ಯಾಕೆ ಹನಿ ಟ್ರ್ಯಾಪ್ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಿದೆ. ಮತ್ತು ಇದರಲ್ಲಿ PL ಅರ್ಜಿಯನ್ನು ಹಾಕಿದಂಥ ವ್ಯಕ್ತಿ ಕೂಡ ಕರ್ನಾಟಕದವರು ಅಲ್ಲ, ಅವರು ಜಾರ್ಖಂಡ್ನವರು. ಅರ್ಜಿದಾರ ವಿನಯ್ ಕುಮಾರ್ ಅವರು ಜಾರ್ಖಂಡ್ನವರು. ಅವ್ರಿಗೆ ಕೇಳಿದ್ದಾರೆ ನಿಮಗೇನು ಇಂಟ್ರೆಸ್ಟ್ ಇದರಲ್ಲಿ ಅಂತ, ಕರ್ನಾಟಕದ ಇಂಟ್ರೆಸ್ಟ್ ಏನು ನಿಮ್ಗೆ ಇದರಲ್ಲಿ, ಕರ್ನಾಟಕದ ಹನಿ ಟ್ರ್ಯಾಪ್ಗೂ ನಿಮಗೂ ಏನು ಸಂಬಂಧ, ಯಾವ ಕಾರಣಕ್ಕಾಗಿ ಇಂಥದ್ದನ್ನೆಲ್ಲ ಇಲ್ಲಿ ತರ್ತಿದ್ದೀರಿ, ಹನಿ ಟ್ರ್ಯಾಪ್ ಆಗಿದ್ದರೆ ಅದನ್ನು ಜಡ್ಜ್ಗಳು ನೋಡ್ಕೊಳ್ತಾರೆ. ಒಂದು ವೇಳೆ ಯಾವುದೋ ಜಡ್ಜ್ಗಳದ್ದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದರೆ ಅದನ್ನು ಅವರು ನೋಡ್ಕೋತಾರೆ. ಅರ್ಜಿದಾರರಿಗೆ ಪ್ರಶ್ನೆ ಮಾಡಿ ಅರ್ಜಿಯನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೀಗೆ ಈ ಅರ್ಜಿ ವಜಾಗೊಂಡಿದೆ. ಹಾಗಾಗಿ ಕೋರ್ಟ್ಗಳ ಯಾವುದೇ ಒತ್ತಡ ಇಲ್ಲ ಸರ್ಕಾರಕ್ಕೆ, ಆದರೆ ಸರ್ಕಾರ ಹೇಗೆ ಇದನ್ನು ತನಿಖೆ ನಡೆಸುತ್ತೆ ಅನ್ನೋ ಕುತೂಹಲ ಇದ್ದೇ ಇರುವಂಥದ್ದು. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಒಂದು ಪಕ್ಷ 3 ಬಣ 5 ನೋಟಿಸ್. ಬರೀ ನೋಟಿಸ್ಗೆ ಸೀಮಿತ ಆಗುತ್ತಾ, ನೋಟಿಸ್ ಉತ್ತರದಲ್ಲೇ ಬಣ್ಣ ಬಯಲಾಗುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬಂಡವಾಳ ಬಯಲಾಗುತ್ತಾ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಮಾತುಗಳನ್ನು BJP ನಾಯಕರುಗಳು, ವಿಶೇಷವಾಗಿ ಯಡಿಯೂರಪ್ಪನವರು ಆಗಾಗ್ಗೆ ರಾಜಕೀಯವಾಗಿ ಕೂಡ ಹೇಳ್ತಾ ಇರ್ತಿದ್ರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದು ನಮ್ಮ ಉದ್ದೇಶ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಿದ್ರು. ಈಗ ಸರ್ವರಿಗೂ ನೋಟಿಸ್ನಲ್ಲೂ ಕೂಡ ಸಮಪಾಲು ಅನ್ನುವಂತಹ ಸ್ಥಿತಿಗೆ ಬಂದಿದೆ. ಒಂದು ಪಕ್ಷದ 3 ಬಣದವರೆಗೂ ಕೂಡ 5 ನೋಟಿಸ್ಗಳು ರವಾನೆ ಆಗಿವೆ. ಅವ್ರಿಗೂ ಬೇಜಾರಾಗಂಗಿಲ್ಲ, ಇವ್ರಿಗೂ ಬೇಜಾರಾಗಂಗಿಲ್ಲ, ಎಲ್ರಿಗೂ ಕೂಡ ನೋಟಿಸ್ ರವಾನೆ. ಎಲ್ಲರಿಗೂ ಕೂಡ 72 ಗಂಟೆಗಳ ಕಾಲದ ಗಡುವು. ರೆಬೆಲ್ಸ್ ಆಟ, ಬಣ ಬಡಿದಾಟಕ್ಕೆ ಬ್ರೇಕನ್ನು ಹಾಕುವಂಥ ಪ್ರಯತ್ನ. ನೋಟಿಸ್ ಉತ್ತರದಲ್ಲಿ ಎಲ್ಲರ ಬಣ್ಣ ಬಯಲಾಗುತ್ತಾ ಅನ್ನೋಂಥ ಪ್ರಶ್ನೆ, ಕುತೂಹಲ ಇದ್ದೇ ಇದೆ. ಯಾಕಂದರೆ ಕೆಲವರಿಗೆ ಬಂದಿರುವಂತಹ ನೋಟಿಸ್ ಎಷ್ಟು ತಡವಾಗಿದೆ ಅಂತ ಹೇಳಿದರೆ ಅವ್ರಿಗೆ ತಾವು ಏನು ಮಾಡಿದ್ದೀವಿ ಅನ್ನೋದು ಮರೆತು ಹೋಗಿರುತ್ತೆ, ಅಥವಾ ಅವ್ರಿಗೆ ತಾವು ಮಾಡ್ತಾ ಇರುವಂಥ ಕೆಲಸ ಅದು ರೂಢಿ ಕೂಡ ಆಗೋಗಿದೆ. ಅವ್ರಿಗೇನು ಹೊಸದೇನೂ ಇಲ್ಲ ಇವಾಗ ಈ ನೋಟಿಸ್ ಬಂದಿರೋದ್ರಿಂದಾಗಿ. ಹಾಗೆ ಅವರವರು ತಮ್ಮದೇ ಧಾಟಿಯಲ್ಲಿ ಒಬ್ಬೊಬ್ಬರು ಮಾತನಾಡ್ತಾ ಇದ್ದಾರೆ. ನೋಟಿಸನ್ನು ಪಡ್ಕೊಂಡಂಥವರು ಅದನ್ನು ಈ ಏನು ಸಾಧನೆಯ ಬ್ಯಾಡ್ಜ್ ರೀತಿಯಲ್ಲಿ, ನೋಡಿ ನನಗೂ ನೋಟಿಸ್ ಬಂದಿದೆ, ಆ ನೋಟಿಸ್ಗೆ ನಾನು ಹಿಂಗೆ ಉತ್ತರವನ್ನು ಕೊಡಬೇಕಾಗುತ್ತೆ, ನನಗೆ ಮಾತ್ರ ಯಾಕೆ ನೋಟಿಸ್, ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ, ಈ ರೀತಿಯಾದಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಸಹಜವಾಗಿಯೇ ಸಿಟ್ಟಾಗಿರುವಂಥದ್ದು ಸ್ಪಷ್ಟ ಇದೆ. ಇಲ್ಲಿ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ಹನಿ ಟ್ರ್ಯಾಪ್, ಮೀಸಲಾತಿ, ಗುತ್ತಿಗೆ, ಸಂವಿಧಾನದ ಹೇಳಿಕೆ, ಶಿವಕುಮಾರ್ ಅವರ ಹೇಳಿಕೆ, ಯಾವ ವಿಚಾರವನ್ನು ಕೂಡ BJPಯ ರಾಜ್ಯ ನಾಯಕರುಗಳು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂಗೆ ಕಾಣ್ತಾನೆ ಇಲ್ಲ. ಅವ್ರಿಗೆ
ಯಾವ ವಿಚಾರವೂ ಕೂಡ ಬಹಳ ಸೀರಿಯಸ್ ಆಗಿ ಇದ್ದಂಗೆ ಕಾಣ್ತಾ ಇಲ್ಲ. ಸರ್ಕಾರದ ವಿರುದ್ಧದ ಸಾಲು ಆರೋಪಗಳಿದ್ರೂ ಕೂಡ ಇವರು ಇವರದೇ ಆದಂತಹ ಲೋಕದಲ್ಲಿ ಇವರದೇ ಆದಂತಹ ಕಿತ್ತಾಟದಲ್ಲಿ ಮುಳುಗಿದ್ದಾರೆ. ಬಿಜೆಪಿಯಿಂದ ಬರೀ ಆರೋಪಗಳು ಮಾತ್ರ ಬರ್ತಾ ಇದ್ದಾವೆ ಹೊರತು ಹೋರಾಟ ನಡೀತಾ ಇಲ್ಲ. ಶಿವಕುಮಾರ್ ಅವರ ವಿರುದ್ಧ ಪಕ್ಷದ ಹೈಕಮಾಂಡ್ ನಾಯಕರುಗಳು ದೆಹಲಿಯಲ್ಲಿ ಮಾತನಾಡ್ತಾ ಇದ್ರು. ರಾಜ್ಯಾಧ್ಯಕ್ಷರು ಒಂದು ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿಲ್ಲ ಅನ್ನುವಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕರ್ತರು ಒಂದಷ್ಟು ಪ್ರತಿಭಟನೆಯನ್ನು ಮಾಡಿದ್ರು, ಅಲ್ಲಿಗೆ ಸೀಮಿತ ಆಯಿತು. ಜಿಲ್ಲಾ ಮಟ್ಟದ ನಾಯಕರುಗಳು, ಜಿಲ್ಲಾಧ್ಯಕ್ಷರುಗಳು ಇವರುಗಳ ನೇತೃತ್ವದಲ್ಲಿ ಹೋರಾಟ ನಡೀತು. ಪಕ್ಷದ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇದು ಬಿಜೆಪಿಯಲ್ಲಿ ಒಂದು ವಿಚಿತ್ರವಾದಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದೆ. ಪಕ್ಷದಲ್ಲಿನ ಭಿನ್ನ ರಾಜಕೀಯದಿಂದ ಹಿನ್ನಡೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಸದ್ಯಕ್ಕೆ ಒಳಜಗಳದಲ್ಲೇ ಮುಳುಗಿ ಹೋಗ್ತಾ ಇದೆಯಾ ಬಿಜೆಪಿ ಅಂತೇಳಿ. ಇಲ್ಲದೆ ಹೋದರೆ ಸರ್ಕಾರದ ವಿರುದ್ಧ ಸಿಕ್ಕಿರುವಂತಹ ಅತ್ಯುತ್ತಮ ಅಸ್ತ್ರಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಏನು ಸಮಸ್ಯೆ ಆಗಿದೆ ಅಂತೇಳಿ. ಯತ್ನಾಳ್ ವಿಜಯೇಂದ್ರ ಬಣಕ್ಕೆ ಶಿಸ್ತು ಸಮಿತಿ ಈಗ ನೋಟಿಸನ್ನು ಕೊಟ್ಟಿದೆ. ಅವ್ರ ಕಡೆಗೂ ಕೊಟ್ಟಿದ್ದಾರೆ, ಇವ್ರ ಕಡೆಗೂ ಕೊಟ್ಟಿದ್ದಾರೆ, ಇವರಿಬ್ಬರ ಹೊರತಾದಂಥವ್ರಿಗೂ ಕೂಡ ಕೊಟ್ಟಿದ್ದಾರೆ. ಎರಡೂ ಬಿಟ್ಟು ಪಕ್ಷದ ವಿರುದ್ಧನೇ ಭಿನ್ನಮತೀಯವಾಗಿ ನಿಂತಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಅವರಂದರೆ ರಾಜಕೀಯವಾಗಿ ಅವರು ಇವತ್ತು ಗುರುತಿಸ್ಕೊಳ್ತಾ ಇರುವಂಥದ್ದು ಭಿನ್ನರಲ್ಲಿ ಭಿನ್ನ ಬಣ ಅವರದ್ದು. ಇದು ವಿಜಯೇಂದ್ರ ಬಣದಲ್ಲಿ MP ರೇಣುಕಾಚಾರ್ಯ ಮಾಜಿ ಸಚಿವರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವರು, ಇವರ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತವೆ ವಿಜಯೇಂದ್ರ ಅವರ ಪರವಾಗಿ. BP ಹರೀಶ್ ಅವರು ನಿರಂತರವಾಗಿ ವಾಗ್ದಾಳಿಯನ್ನು ರಾಜ್ಯಾಧ್ಯಕ್ಷರ ವಿರುದ್ಧ ಮಾಡ್ತಾ ಇರ್ತಾರೆ. ಯತ್ನಾಳ್ ಬಣದ ಒಂದು ರೀತಿಯಂಥ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲಿ ಯತ್ನಾಳ್ ಬಣದ ಪರವಾದಂಥ ಯತ್ನಾಳ್ರನ್ನ ಬಿಟ್ಟರೆ ಹರೀಶ್ರು ಮಾತಾಡುವಂಥದ್ದು. ಇನ್ನು ಯಶವಂತಪುರ ಶಾಸಕ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕರು, ಇವ್ರದ್ದು ತಟಸ್ಥ ಬಣ ಅಂತೂ ಕರಿಬೋದು, ಅಥವಾ ಅದಕ್ಕಿಂತ ಭಿನ್ನವಾಗಿ ನಾವು ಇದನ್ನು ಬಿಜೆಪಿಯ ಕಂಪ್ಲೀಟ್ ರೆಬೆಲ್ ಆಗಿರುವಂತಹ ಬಣ ಅಥವಾ ಒಂದು ಕಾಲ ಹೊರಗಿಟ್ಟಿರುವ ಬಣ ಅಂತ ಕೂಡ ಕರಿಬೋದು. ಆ ರೀತಿಯಾಗಿ ಗುರುತಿಸ್ಕೊಳ್ತಾರೆ ಅವರು. ಯಾಕೆಂದರೆ ಪಕ್ಷದ ನಿಲುವು, ಪಕ್ಷದ ವಿಚಾರಗಳು, ಪಕ್ಷ ಎಲ್ಲಿವರೆಗೆ ಅಂತ ಹೇಳಿದರೆ ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕುವಂಥ ವಿಚಾರದವರೆಗೂ ಕೂಡ ತಮ್ಮದೇ ಆದಂತಹ ಧೋರಣೆಯನ್ನು ತಾಳದಂಥವ್ರು. ಹೀಗಾಗಿ ಇಂತಹವ್ರಿಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಉತ್ತರ ಏನಿರುತ್ತೆ? ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಪಟ್ಟರೂ ಕೂಡ ಅವಕಾಶ ಸಿಗದೇ ಇದ್ದವರಿಗೆ ಇದೇ ಒಂದು ಅವಕಾಶ ಆಗಿರುತ್ತೆ. ಈ ಅವಕಾಶವನ್ನು ಬಳಸ್ಕೊಂಡು ನೋಟಿಸ್ಗೆ ಉತ್ತರವನ್ನು ಕೊಡುವಂಥದ್ದು. ನೋಟಿಸ್ಗೆ ಉತ್ತರ ಕೊಡುವಾಗಲೇ ಎಲ್ಲವನ್ನು ಕೂಡ ಹೇಳುವಂತಹ ಪ್ರಯತ್ನವನ್ನು ಮಾಡ್ಬೋದು. ಹರೀಶ್ ಅವರು ವಿಜಯೇಂದ್ರ ಅವರಿಂದ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಅಥವಾ ತಮಗೆ ಆಗ್ತಾ ಇರುವಂತಹ ತಮ್ಮನ್ನು ನಡೆಸ್ಕೊಳ್ತಿರುವಂಥ ರೀತಿಯ ಬಗ್ಗೆ ಮಾತನಾಡ್ಬೋದು. ಯತ್ನಾಳ್ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಹೇಗೆ ಯತ್ನಾಳ್ರು ಪಕ್ಷದ ಶಿಸ್ತನ್ನು ಮೀರ್ತಾ ಇದ್ದಾರೆ ಅನ್ನೋಂಥನ್ನು ತಮ್ಮ ಉತ್ತರದಲ್ಲಿ ಹೇಳ್ಬೋದು. ಅವರಿಬ್ಬರು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ, ಅಥವಾ ಉತ್ತರ ಕೊಡುವಂತಹ ಗೋಜಿ ಹೋಗ್ತಾರಾ ಇಲ್ವೋ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ವಿರೋಧಿಗಳಿಗೆ ನೋಟಿಸ್ ಮೂಲಕವೇ ಉತ್ತರ ಕೊಡೋದಕ್ಕೂ ಕೂಡ ಇದೇ ಅವಕಾಶ ಇದೆ. ಆ ಅವಕಾಶವನ್ನು ಬಳಕೆ ಮಾಡ್ಕೊಳ್ಬೋದು. ಪಕ್ಷ ವಿರೋಧಿಗಳು ಯಾರು, ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಉಲ್ಲೇಖವನ್ನು ಈ ಉತ್ತರದಲ್ಲಿ ಕೊಡಬಹುದು. ಅಂದರೆ ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದಾರೆ, ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡುವವರಿಗೆ ಇಲ್ಲದ ನೋಟಿಸ್ ನನಗೆ ಯಾಕೆ ಅಂತ ರೇಣುಕಾಚಾರ್ಯ ಅವರು ಕೇಳ್ತಾ ಇದ್ದಾರೆ. ನನಗೆ ಯಾಕೆ ನೋಟಿಸ್ ಕೊಟ್ಟಿರೋದು? ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡ್ತಾ ಇರುವಂಥವ್ರಿಗೆ ನೋಟಿಸ್ ಕೊಡ್ತಿಲ್ಲ ಅಂಥೇಳಿ ಲಘುವಾಗಿ ಮಾತನಾಡಿದವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂತಹ ವಾದವನ್ನು ಮುಂದಿಟ್ಟಿದ್ದಾರೆ. ಬಹುಶಃ ಇದೇ ವಾದ ಅವರ ಉತ್ತರದಲ್ಲೂ ಕೂಡ ಬರಬಹುದು. ಡ್ಯಾಮೇಜ್ ಮಾಡಿದವರಿಗೆ ಇಲ್ಲದ ನೋಟಿಸ್ ನಮಗೆ ಯಾಕೆ ಅಂತ ST ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಕೇಳ್ತಾ ಇರೋದು ವಿಶೇಷವಾಗಿದೆ, ವಿಚಿತ್ರವಾಗಿದೆ. ಯಾಕೆಂದರೆ ರಾಜಕೀಯವನ್ನು ರಾಜಕೀಯವಾಗಿ ನಾವು ನೋಡಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿ ಇಟ್ಕೊಳ್ಬಾರ್ದು. ನಾವು ಅನಿವಾರ್ಯ ಅಲ್ಲ ಅನ್ನೋದಾದರೆ ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ತೇನೆ ಅಂತ ಹೇಳ್ಕೊಂಡು ಸೋಮಶೇಖರ್ ಅವರು ಹೇಳಿದ್ದಾರೆ. ಯಾಕೆಂದರೆ ಅವ್ರಿಗೂ ಗೊತ್ತಿದೆ ನಾವು ಅನಿವಾರ್ಯ ಹೌದೋ ಅಲ್ಲೋ ಅನ್ನೋದು ಅವ್ರಿಗೂ ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಅವರು ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಇವರು ನೋಟಿಸ್ಗೆ ಉತ್ತರ ಕೊಡಲೇಬೇಕಾ ಗೊತ್ತಿಲ್ಲ. ಯಾಕೆಂದರೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೆ ಇದ್ದಂಗೆ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಯಾವ್ಯಾವ ನಾಯಕರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನನ್ನಂತವನಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ? ಮೂರು ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ, ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ, ಯಡಿಯೂರಪ್ಪನವ್ರ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ. ನಾನು ಮೌನವಾಗಿದ್ದೆ. ಪಕ್ಷದ ಸಂಘಟನೆ ನಂದೇ ಆದ ಕೊಡುಗೆ ಇದೆ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಸನ್ಮಾನ್ಯ ಯತ್ನಾಳ್ ಅವರು ಯಡಿಯೂರಪ್ಪನವರನ್ನ ಹೀನಾಯವಾಗಿ ಮಾತಾಡಕ್ಕೆ ಶುರು ಮಾಡಿದಾಗ, ಹೈಕಮಾಂಡ್ ನೇಮಕ ಮಾಡಿದಂತ ಅಧ್ಯಕ್ಷರನ್ನ ಅಪಮಾನ ಮಾಡಿದಾಗ ಕೆಲವರನ್ನ ಗುಂಪು ಕಟ್ಟಿಕೊಂಡು, ಆ ಗುಂಪಿನವರೆಲ್ಲ ಹೈಕಮಾಂಡ್ ವಿರುದ್ಧವೇ ಅವರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ಹೈಕಮಾಂಡ್ ವಿರುದ್ಧ ಕೆಲಸ ಮಾಡಿರೋರು. ಇವಾಗ ಅವರು
ನಮಗೆ ಶಿಸ್ತು ಸಮಿತಿಯಿಂದ ಶವಕಾಸ್ ನೋಟಿಸ್ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕೋದಿಲ್ಲ. ಯಾಕೆಂದರೆ ಗೊತ್ತು ಅವ್ರು ಮಾಡಿರ್ತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆ, ಈ ವಿಚಾರದಲ್ಲಿ ನಾನೇನಾದರೂ ನನಗೆ ತೊಂದರೆ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಅವ್ರ ಬಗ್ಗೆ ಅನುಮಾನ ಇಲ್ಲ. ಒಟ್ಟಾರೆ ಶೋಕಾಸ್ ನೋಟಿಸ್ಗೆ ಸರಿಯಾದಂಥ ಉತ್ತರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನಂತೂ ನಾವು ಕೊಡ್ತೇವೆ. ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಅವ್ರು ಯಾವ ಥರ ಭೇಟಿ ಮಾಡಿದರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥ ಅವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದ್ದಾರೆ, ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂತದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ತರ ತಾರತಮ್ಯ ಅಂತ ಕೊಟ್ರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲ್ ಆಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ. ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ ಯಾವೆಲ್ಲ ಭಾಳ ಮಾತನಾಡಿದೋ ಅವು ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ನಿಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗತ್ತೆ, ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ವೇಣುಕಾಚಾರ್ಯನಿಗೆ ನೋಟಿಸ್ ಆಗತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ. ನಾವು ಏನೋ ಮಾತಾಡಿರೋದಂಥವ್ರಿಗೆ ನೋಟಿಸ್ ಆಗತ್ತೆ. ಹೀಗೆ ನೋಟಿಸ್ ಬಂದವರೆಲ್ಲ ನೋಟಿಸ್ಗೆ ಬಹಿರಂಗವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇವರು ಕೊಡುವಂತಹ ಆಂತರಿಕ ಉತ್ತರ ಇನ್ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.